ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಇಂದು ಪೂಜನಹಳ್ಳಿ ಗೇಟ್ ಬಳಿ ದಾರುಣವಾದ ರೈಲು ಅಪಘಾತ ನಡೆದಿದ್ದು 70 ವರ್ಷದ ವಯಸ್ಸಾದ ವ್ಯಕ್ತಿ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಲು ಮುಂದಾದಾಗ ಟ್ರೈನ್ ಗುದ್ದಿ ವ್ಯಕ್ತಿ ಅಲ್ಲೇ ಮೃತಪಟ್ಟಿದ್ದಾರೆ. ಬೆಳಗ್ಗೆ ಈ ಘಟನೆ ನಡೆದಿದ್ದು ಸಂಜೆವರೆಗೂ ಈ ಘಟನೆ ಯಾರಿಗೂ ತಿಳಿದಿಲ್ಲ. ಆತನ ಮೃತದೇಹನ ಯಾರು ನೋಡಿಲ್ಲ. ಆತನ ತಲೆಯಿಂದ ಮೆದುಳೆ ಹೊರಬರುವಷ್ಟು ತೀವ್ರ ಅಪಘಾತ ಸಂಭವಿಸಿದೆ. ನಮ್ಮ ಹೆಸರು ಗೋಪಿ ಅಂತ. ಪೂಜನಹಳ್ಳಿ ಅಡತವರೆಗೂ ಸೆಂಟ್ರಲ್ ಭಾಗದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಂದು ಅಪಘಾತ ಆಗಿದೆ. ಒಬ್ಬ ವ್ಯಕ್ತಿ ಏನು ಸುಮಾರು ಒಂದು 50-55 ವರ್ಷ ವ್ಯಕ್ತಿ ಇಲ್ಲಿ ಟ್ರೈನ್ ಕೆಳಗೆ ಸಿಕ್ಕಿ ಅಪಘಾತದಲ್ಲಿ ಡೆತ್ ಆಗಿದ್ದಾನೆ. ಆತ ಆ್ಯಕ್ಚುಲಿ ಇದ್ದಿದ್ದು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಕೆಲಸ ಇನ್ನೇನು ವಯಸ್ಸಾದ್ಮೇಲೆ ರಿಟೈರ್ಡ್ ಆದಮೇಲೆ ಬಂದು ತೋಟದಲ್ಲಿ ಒಂದು ಮನೆ ಕಟ್ಟಿದ್ರು. ಮನೇಲೇ ಇದ್ದ. ಹೆಂಡತಿ ಮದುವೆ ಆಗಿತ್ತು. ಮದುವೆ ಆದಮೇಲೆ ಹೆಂಡತಿನೂ ಡೆತ್ ಆಗಿತ್ತು, ತೀರ್ಕೊಂಡಿದ್ದು. ಏನೋ ಕಾರಣಾಂತರದಿಂದ ಅವರು ಡೆತ್ ಆಗಿದ್ದರು. ಅದಾದಮೇಲೆ ಒಬ್ಬನೇ ಇಲ್ಲಿ ಮನೇಲಿದ್ದು ಚಿಕ್ಕಬಳ್ಳಾಪುರಿಗೆ ಊಟಕ್ಕೆ ಅಂತೇಳಿ ಹೋಗ್ಬಿಟ್ಟು ಬರೋಕ್ಕೆ ಬಂದ ಘಟನೆ ಆಗಿದೆ. ಡೆತ್ ಆಗಿದ್ದಾನೆ. ಏನು ಹೆಸರು? ಆತನ ಹೆಸರು ನರಸಿಂಹ ಭಟ್ರಾಚಾರ್ಯ ಅಂತ, ಬ್ರಾಹ್ಮಣರು. ನಮ್ಮ ಹೆಸರು ಗೋಪಿ ಅಂತ. ಆತನ ಮಕ್ಕಳು ಬೆಂಗಳೂರಲ್ಲಿ ವಾಸ ಇದ್ದಾರೆ ಎಂದು ತಿಳಿದು ಬಂದಿದೆ. ಇಲ್ಲಿ ಯಾರು ಸಂಬಂಧಪಟ್ಟವರು ಆತನಿಗೆ ಇಲ್ಲದ ಕಾರಣ ತನ್ನ ದೇಹನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾರು ಬಂದಿಲ್ಲ. ಅಲ್ಲಿನ ರೈಲ್ವೆ ಸಿಬ್ಬಂದಿಗಳೇ ಬಾಡಿನ ರಿಸೀವ್ ಮಾಡ್ಕೊಂಡಿದ್ದಾರೆ. ಮೃತಪಟ್ಟವರ ಹೆಸರು ನರಸಿಂಹ ಆಚಾರ್ಯ ಎಂದು ತಿಳಿದು ಬಂದಿದೆ.